ಬಿಎಂಟಿಸಿ ಏರ್ಪೋರ್ಟ್ ಬಸ್ಗಳ ಪ್ರಯಾಣಿಕರಿಗೆ ತುಂಬ ಕಿರಿಕಿರಿ ಆಗ್ತಾ ಇದೆ. ಯುಪಿಐನ ತಾಂತ್ರಿಕ ದೋಷದಿಂದ ಟಿಕೆಟ್ ಕೊಳ್ಳೋದಕ್ಕೆ ಕಳೆದ ವಾರದಿಂದ ಸಮಸ್ಯೆ ಆಗ್ತಾ ಇದೆ. ಯುಪಿಐ QR ಕೋಡ್ ಸಮಸ್ಯೆಯಿಂದ ಅಮೌಂಟ್ ಪೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕ್ಯಾಶ್ ಕೊಟ್ಟರೆ ಚಿಲ್ಲರೆ ಇಲ್ಲ ಅಂತ ಟಿಕೆಟ್ ಕೊಡೋದಕ್ಕೆ ಚಾಲಕ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈ ಏರ್ಪೋರ್ಟ್ನಿಂದ ಬೆಂಗಳೂರಿಗೆ ಬರ್ತಕ್ಕಂಥ ಬಸ್ಗಳಲ್ಲಿ ಈ ಸಮಸ್ಯೆ ಜಾಸ್ತಿ ಆಗ್ತಿದೆ. ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಅಂತ ಪ್ರಯಾಣಿಕರು ಮನವಿ ಮಾಡಿಕೊಂಡಿದ್ದಾರೆ. ಯಾಕೆ ಈ ಪ್ರಾಬ್ಲಮ್ ಆಯಿತು ಅಂತ ನೋಡೋಣ ಬನ್ನಿ. ಏರ್ಪೋರ್ಟ್ ಪ್ರಯಾಣಿಕರಿಗೆ QR ಕೋಡ್ ಸಮಸ್ಯೆ, ತಾಂತ್ರಿಕ ಸಮಸ್ಯೆಯಿಂದ ಆನ್ಲೈನ್ ಪೇ ಮಾಡಲು ಕಷ್ಟ. ಕ್ಯಾಶ್ ನೀಡಿ ಟಿಕೆಟ್ ಖರೀದಿಸಲು ಚಿಲ್ಲರೆ ಸಮಸ್ಯೆ. ಬಿಎಂಟಿಸಿ ಬಸ್ನ QR ಕೋಡ್ ತಾಂತ್ರಿಕ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ. ಕಡಿಮೆ ವೆಚ್ಚದಲ್ಲಿ ಬೆಂಗಳೂರಿಗರು ಮೆಜೆಸ್ಟಿಕ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತಲುಪೋದಕ್ಕೆ AC ಬಸ್ಗಳ ವ್ಯವಸ್ಥೆ ಮಾಡಿದೆ. ಪ್ರಯಾಣಿಕರು ಇದರ ಸದುಪಯೋಗ ಪಡ್ಕೊಳ್ತಾ ಕೂಡ ಇದ್ದಾರೆ. ಆದ್ರೆ ಇತ್ತೀಚೆಗೆ ಸಮಸ್ಯೆಯೊಂದು ಎದುರಾಗಿದೆ. QR ಕೋಡ್ ಸ್ಕ್ಯಾನ್ ಮಾಡಿ ಆನ್ಲೈನ್ ಮೂಲಕ ಟಿಕೆಟ್ ಖರೀದಿಗೆ ಅವಕಾಶ ಇದೆ. ಈಗ ತಾಂತ್ರಿಕ ಸಮಸ್ಯೆಯಿಂದ ಆನ್ಲೈನ್ನಲ್ಲಿ ಪೇ ಮಾಡಿ ಟಿಕೆಟ್ ಖರೀದಿ ಸಾಧ್ಯ ಆಗ್ತಾ ಇಲ್ಲ. ಏನಿಲ್ಲ ಸರ್, ಸ್ಕ್ಯಾನ್ ಮಾಡಿದರೆ ಅದು ನಮ್ಗೆ ಮೊಬೈಲಲ್ಲೆಲ್ಲ ಇದಾಗಿ ತೋರಿಸ್ಬೇಕಿತ್ತು. ಅದು ಕ್ಲಿಯರಾಗಿ ಸ್ಕ್ಯಾನ್ ಆಗಿದ್ದು ಮೊಬೈಲಲ್ಲಿ ತೋರಿಸಲ್ಲ. ಅದಕ್ಕೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ರೆಡಿ ಮಾಡ್ತಾರೆ. ನಾವು ನಮ್ಮ ಮೊಬೈಲಲ್ಲಿ ಬೆಳಗ್ಗೆ ಬರಬೇಕಾದ್ರೆ ಸ್ಕ್ಯಾನ್ ಮಾಡ್ತೀವಿ, ಅದು ನಮ್ಮ ಇದರಲ್ಲಿ ಸ್ಕ್ಯಾನ್ ಆಗ್ತಾಯಿಲ್ಲ. ಸಾರ್ವಜನಿಕರು ಸ್ಪಂದಿಸ್ತಾ ಇದ್ದಾರೆ. 2 ದಿವಸ ಸರಿ ಹೋಗುತ್ತೆ ಅಂದಿದ್ದಾರೆ. 2 ದಿನ ಅಂತ ಹೇಳಿದರೆ ಇವತ್ತು ನಾಳೆ ಸರಿ ಆಗ್ಬೋದು ಅನ್ಸುತ್ತೆ. ಒಂದೊಂದ್ಸಲ ಬರುತ್ತೆ, ಒಂದ್ಸಲ ಬರೋದು ಸರ್. ಅದು ಸರಿಪಡಿಸ್ತು ಅಂತ ಹೇಳಿದ್ದಾರೆ. ಅದು ಸರಿ ಆಗ್ಬೋದು. ಬ್ಯಾಂಕ್ನವ್ರನ್ನ ಹಾಕಿದ್ದಾರೆ ಮೆಸೇಜ್. ನಿನ್ನೆಯಿಂದ ನಮಗೆ ಬಂದಿಲ್ಲ ಅಷ್ಟು. ನಾವು ನಿನ್ನೆ ಹಾಕ್ತಿದ್ವಿ ಡ್ಯೂಟಿ, ಅದು ಆಗ್ತಾ ಇಲ್ಲ. ಅದಕ್ಕೆ ನೋಡ್ತಾ ಇದ್ದೀವಿ ನಾವು. ಕ್ಯಾಶ್ ತಗೋತೀವಿ. ಇನ್ನು ಕಳೆದ 3-4 ದಿನಗಳಿಂದ ಸಮಸ್ಯೆ ಎದುರಾಗ್ತಾ ಇದ್ದು ಪ್ರಾಬ್ಲಮ್ ಬಗೆಹರಿದಿಲ್ಲ. ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡಿದ್ರೆ ಚಿಲ್ಲರೆ ಸಮಸ್ಯೆ ಇಲ್ಲದೆ ಪ್ರಯಾಣ ಮಾಡಬಹುದು. ಕ್ಯಾಶ್ ಕೊಟ್ರೆ ಚಿಲ್ಲರೆ ಸಮಸ್ಯೆ ಎದುರಾಗುತ್ತೆ. ಪ್ರಯಾಣಿಕರಿಗೆ ಮತ್ತು ಕಂಡಕ್ಟರ್ಗೆ ಸ್ವಲ್ಪ ಇದರಿಂದ ಕಿರಿಕಿರಿ ಆಗುತ್ತೆ. ಹಾಗಾಗಿ ತಾಂತ್ರಿಕ ಸಮಸ್ಯೆ ಸರಿಪಡಿಸಿ ಅಂತಿದ್ದಾರೆ ಏರ್ಪೋರ್ಟ್ ಪ್ರಯಾಣಿಕರು. ಎಲ್ಲ ಕಾರಣ ಸರ್ಕಾರದ ಕೈಲೇ ಇದೆ ಸರ್. ಸರಿಪಡಿಸೋದು ಅಥವಾ ಗುಣಪಡಿಸೋದು ಎಲ್ಲ ಅದ್ರ ಕೈಲೇ ಇದೆ. ನಾವು ಆರ್ಡಿನರಿ ಪರ್ಸನ್ಗಳು ಏನು ಹೇಳಿದ್ರು ಅದಕ್ಕೆ ಒತ್ತಡ ಯಾರೂ ಕೊಡೋರಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ವಿನಂತಿ ಇಷ್ಟು ಮಾಡ್ಕೊಳ್ಬೋದು, ಈ ಸಾರ್ವಜನಿಕರು ಓಡಾಡೋ ಅಂಥ ಇದಕ್ಕೆ ನೀವು ಫೆಸಿಲಿಟೀಸ್ ಏನು ಕೊಡ್ತಿರೋ ಅದು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರಬಾರ್ದು, ಕೊನೆ ತನಕ ಇರಬೇಕದು. ಅದೇ ಸರ್ ಸಮಸ್ಯೆ. ಈಗ ಅದಕ್ಕೂ ಸರ್ಕಾರ ಅದಕ್ಕೆ ಎತ್ತೆಚ್ಕೊಂಡು ಬರ್ತಾನೆ, ಅದನ್ನ ಮಾಡೋಕ್ಕಾಗೋದು. ಅದೇ UPI ಮೊದಲು ನಡೀತಾ ಇತ್ತು. ಅದನ್ನು ಇವಾಗೆಲ್ಲ ಚಿಲ್ಲರೆ ಸಮಸ್ಯೆ ಎಲ್ಲ ಕ್ಲಿಯರ್ ಆಗ್ತಿತ್ತು. ಈಗ ಇದಕ್ಕಿದ್ದಂಗೆ ಸ್ಟಾಪ್ ಮಾಡಿರೋದ್ರಿಂದ ಎಲ್ಲ ಚಿಲ್ಲರೆ ಸಮಸ್ಯೆ ತುಂಬ ಆಗ್ತಾಯಿದೆ. ಅದು ಇಮಿಡಿಯೇಟಾಗಿ ಮಾಡಿದರೆ ನಮಗೆಲ್ಲ ಅನುಕೂಲ ಆಗುತ್ತೆ. ನಾವು UPI ಪೇಮೆಂಟ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಸೊ ಅದು ಇಮಿಡಿಯೇಟಾಗಿ ಮಾಡಬೇಕಷ್ಟೇ. ಏನೋ ಟೆಕ್ನಿಕಲ್ ಸಮಸ್ಯೆಯಿಂದ ಆಗಿದೆ ಅಂತ ಹೇಳ್ತಾವ್ರೆ. ಬಟ್ ಅದು ಈಸಿ ಟೆಕ್ನಿಕಲ್ ಸಮಸ್ಯೆ ಬೇಗ ಪರಿಹರಿಸಿ ಇಮಿಡಿಯೇಟಾಗಿ ಮಾಡಿದ್ರೆ ಪಬ್ಲಿಕ್ ನಮಗೆಲ್ಲ ಅನುಕೂಲ ಆಗುತ್ತಲ್ವಾ. ಇನ್ನು ಬಿಎಂಟಿಸಿ ಬೆಂಗಳೂರಿಗರಿಗೆ ಉತ್ತಮ ಸೇವೆ ಕೊಡ್ತಾ ಇದೆ. ಇಂತಹ ಸಣ್ಣ ಪುಟ್ಟ ಸಮಸ್ಯೆಯನ್ನ ಕೂಡಲೇ ಪರಿಹಾರ ಮಾಡಬೇಕಾಗಿದೆ. ತಾಂತ್ರಿಕ ದೋಷವನ್ನ ಸರಿಪಡಿಸಿ ಕೂಡಲೇ ಸುಗಮ ಸಂಚಾರಕ್ಕೆ ಬಿಎಂಟಿಸಿ ಅನುವು ಮಾಡಿಕೊಡುತ್ತಾ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.